ಹಾಯ್ ಎವ್ರಿವನ್. ಇವತ್ತಿನ ಈ ವಿಡಿಯೋ ನಿಮ್ಗೆ ಡಿ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಡಿ ಅಲ್ಲಿ 6 ಚಾಪ್ಟರ್ಸ್ ಇದೆ. ಫಸ್ಟ್ ಒನ್ ಬಂದು ನಂಬರ್ ಸಿಸ್ಟಮ್ ಅಂಡ್ ಕೋಡ್ಸ್, ಸೆಕೆಂಡ್ ಒನ್ ಬಂದು ಬೇಸಿಕ್ ಲಾಜಿಕ್ ಸರ್ಕ್ಯೂಟ್ಸ್, ಥರ್ಡ್ ಒನ್ ಅರ್ಥಮೆಟಿಕ್ ಸರ್ಕ್ಯೂಟ್ಸ್, ಫೋರ್ತ್ ಒನ್ ಮಲ್ಟಿಪ್ಲೆಕ್ಸಸ್ ಅಂಡ್ ಡಿಮಲ್ಟಿಪ್ಲೆಕ್ಸಸ್, ಫಿಫ್ತ್ ಒನ್ ಎನ್ಕೋಡರ್ಸ್ ಅಂಡ್ ಡಿಕೋಡರ್ಸ್, ಸಿಕ್ಸ್ತ್ ಒನ್ ಬಂದು ಲಾಜಿಕ್ ಸರ್ಕ್ಯೂಟ್. ಸೊ ನೀವು ಪಾಸ್ ಆಗಕ್ ಮಾತ್ರ ನಾವು ಇಂಟೆನ್ಷನ್ ಅನ್ನೋದಿದ್ರೆ ನಿಮಗೆ ಸೆಕೆಂಡ್ ಚಾಪ್ಟರ್ ಬಂದು ಬೇಸಿಕ್ ಲಾಜಿಕ್ ಸರ್ಕ್ಯೂಟ್ಸ್, ಥರ್ಡ್ ಒನ್ ಬಂದು ಅರ್ಥಮೆಟಿಕ್ ಸರ್ಕ್ಯೂಟ್ಸ್, ಫೋರ್ತ್ ಒನ್ ಮಲ್ಟಿಪ್ಲೆಕ್ಸಸ್ ಅಂಡ್ ಡಿಮಲ್ಟಿಪ್ಲೆಕ್ಸಸ್. ಈ 3 ಚಾಪ್ಟರ್ಸ್ ಓದಿದ್ರೆ ಸಾಕು, ನಿಮ್ಗೆ 60 to 80 ಮಾರ್ಕ್ಸ್ ಬರುತ್ತೆ. ಸೊ ಅಲ್ಲಿಗೆ ನಿಮ್ಗೆ 40 ಸ್ಕೋರ್ ಮಾಡೋದು ಕಷ್ಟ ಆಗಲ್ಲ. ಸೊ ಈ 3 ಚಾಪ್ಟರ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಇವಾಗ ನಾನು ಚಾಪ್ಟರ್ ವೈಸ್ ನಿಮ್ಗೆ ಏನೇನ್ ಓದ್ಬೇಕು ಆ ಚಾಪ್ಟರ್ ಅಲ್ಲಿ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇವಾಗ ಫಸ್ಟ್ ಬಂದು ನಾವು ಬೇಸಿಕ್ ಲಾಜಿಕ್ ಸರ್ಕ್ಯೂಟ್ಸ್ಗೆ ಹೋಗೋಣ. ಸೊ ಇದು ಬಂದು ಸೆಕೆಂಡ್ ಯೂನಿಟ್ ಬೇಸಿಕ್ ಲಾಜಿಕ್ ಸರ್ಕ್ಯೂಟ್ಸ್. ಅದರಲ್ಲಿ ನಿಮ್ಗೆ ಕೇಳುವಂತ ಕ್ವೆಶನ್ ಫಸ್ಟ್ ಒನ್ ಡಿಫೈನ್ ಲಾಜಿಕ್ ಗೇಟ್ಸ್ ಅಂತ ಕೇಳ್ತಾರೆ. ಡಿಫೈನ್ ಲಾಜಿಕ್ ಗೇಟ್ಸ್ ಅನ್ನೋದು ಇಲ್ಲಿದೆ ನೋಡಿ. ಎ ಲಾಜಿಕ್ ಗೇಟ್ ಇಸ್ ಎ ಸರ್ಕ್ಯೂಟ್ ವಿತ್ ಒನ್ ಆರ್ ಮೋರ್ ಇನ್ಪುಟ್ ವೋಲ್ಟೇಜ್ ಬಟ್ ಓನ್ಲಿ ಒನ್ ಔಟ್ಪುಟ್ ವೋಲ್ಟೇಜ್. ಇಷ್ಟು ಬರೆದ್ರೆ ಸಾಕು ನಿಮ್ಗೆ ಡಿಫೈನ್ ಲಾಜಿಕ್ ಗೇಟ್ಸ್ ಗೆ. ಸೊ ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಸಬ್ ಕ್ವೆಶನ್ ಡಿಫೈನ್ ನಾಟ್ ಗೇಟ್, ಆಂಡ್ ಗೇಟ್, ಆರ್ ಗೇಟ್, ಎಕ್ಸ್ ಆರ್ ಗೇಟ್, ಯಾವ್ದಾರ ಗೇಟ್ ಕೇಳಿರ್ಬೋದು. ಸೊ ಇಲ್ಲಿ ಫಸ್ಟ್ ಬಂದು ಇಲ್ಲಿ ನಿಮ್ಗೆ ನಾಟ್ ಗೇಟ್ ಇದೆ. ಸೊ ಇಲ್ಲಿ ಏನ್ ಬರಿಬೇಕಂದ್ರೆ ಬರೀ ಲಾಜಿಕ್ ಸಿಂಬಲ್, ಟ್ರೂತ್ ಟೇಬಲ್, ಲಾಜಿಕ್ ಎಕ್ಸ್ಪ್ರೆಷನ್ ಈ 3 ಬರೆದ್ರೆ ಸಾಕು ನೀವು. ಸೊ ನಾಟ್ ಗೇಟ್ಗೆ ಇದು ಲಾಜಿಕ್ ಸಿಂಬಲ್, ಇದು ಟ್ರೂತ್ ಟೇಬಲ್, ಇದು ಎಕ್ಸ್ಪ್ರೆಷನ್. ಸೊ ನೆಕ್ಸ್ಟ್ ಗೇಟ್ಗೆ ಹೋಗೋಣ. ಆಂಡ್ ಗೇಟ್. ಆಂಡ್ ಗೇಟ್ಗೆ ಇದು ಲಾಜಿಕ್ ಸಿಂಬಲ್, ಇದು ಟ್ರೂತ್ ಟೇಬಲ್, ಇದು ಎಕ್ಸ್ಪ್ರೆಷನ್. ಸೊ ಆಂಡ್ ಗೇಟ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಪರೇಷನ್ ಇನ್ ಮ್ಯಾಥ್ಸ್. ಮ್ಯಾಥ್ಸ್ ಅಲ್ಲಿ ನೀವು ಹೆಂಗ್ ಮಲ್ಟಿಪ್ಲಿಕೇಶನ್ ಮಾಡ್ತಿರಲ್ಲ ಅದೇ. ಸೊ ಆಂಡ್ ಗೇಟ್ಗೆ ನೆನ್ಪಿಟ್ಕೊಳ್ಳಿ ಮಲ್ಟಿಪ್ಲಿಕೇಶನ್ ಆಪರೇಷನ್. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ಟ್ರೂತ್ ಟೇಬಲ್ ಅಲ್ಲಿ 0 ಇಂಟು 0 ನಿಮ್ಗೆ ಏನ್ ಬರುತ್ತೆ 0, 0 ಇಂಟು 1 0, 1 ಇಂಟು 0 0, 1 ಇಂಟು 1 1. ಸೊ ಇದು ಮಲ್ಟಿಪ್ಲಿಕೇಶನ್ ಆಪರೇಷನ್ ನ ಫಾಲೋ ಮಾಡ್ತಾ ಇದೆ ಆಂಡ್ ಗೇಟ್. ನೆಕ್ಸ್ಟ್ ಹೋಗೋಣ ಆರ್ ಗೇಟ್. ಸೊ ಆರ್ ಗೇಟ್ಗೆ ಲಾಜಿಕ್ ಸಿಂಬಲ್ ಇದು, ಟ್ರೂತ್ ಟೇಬಲ್ ಇದು, ಎಕ್ಸ್ಪ್ರೆಷನ್ ಇದು. ಸೊ ಇದು ಲಾಜಿಕ್ ಆರ್ ಗೇಟ್ ಇದು. ಎಕ್ಸ್ಪ್ರೆಷನ್ ಬಂದು ಎ ಪ್ಲಸ್ ಬಿ. ಸೊ ನಥಿಂಗ್ ಬಟ್ ಅಡಿಷನ್ ಆಪರೇಷನ್ ಇನ್ ಮ್ಯಾಥ್ಸ್. ಸೊ ನೀವು ಈ ಟ್ರೂತ್ ಟೇಬಲ್ ಅಲ್ಲಿ ನೋಡೋದಾದ್ರೆ 0 ಪ್ಲಸ್ 0 0, 0 ಪ್ಲಸ್ 1 1, 1 ಪ್ಲಸ್ 0 1, 1 ಪ್ಲಸ್ 1 1. ಸೊ ಅಡಿಷನ್ ಆಪರೇಷನ್ ನ ಫಾಲೋ ಮಾಡ್ತದೆ. ಸೊ ನೆನ್ಪಿಟ್ಕೊಳ್ಳಿ ಬೇಸಿಕ್ ಆಗಿ ಆಂಡ್ ಆಪರೇಷನ್ ಅಲ್ಲಿ, ಆಂಡ್ ಗೇಟ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಪರೇಷನ್, ಆರ್ ಗೇಟ್ ಅಲ್ಲಿ ಅಡಿಷನ್ ಆಪರೇಷನ್ ನ ಫಾಲೋ ಮಾಡ್ತಾ ಇರೋದು. ಸೊ ಇದು ಬೇಸಿಕ್ ಇಟ್ಕೊಂಡ್ರೆ ನೀವು ಬೇರೆ ಎಲ್ಲಾ ಗೇಟ್ನು ಬರೆಯಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಗೇಟ್ ಬಂದು ನಾರ್ ಗೇಟ್. ಅಂದ್ರೆ ಆರ್ ಗೇಟ್ಗೆ ಒಂದು ನಾಟ್ ನ ಇಂಪ್ಲಿಮೆಂಟ್ ಮಾಡೋದು. ಸೊ ನಿಮ್ಗೆ ನಾರ್ ಗೇಟ್ ಬರುತ್ತೆ. ಇದು ಲಾಜಿಕ್ ಸಿಂಬಲ್, ಇದು ಟ್ರೂತ್ ಟೇಬಲ್, ಇದು ಎಕ್ಸ್ಪ್ರೆಷನ್. ನೆಕ್ಸ್ಟ್ ಬಂದು ನ್ಯಾಂಡ್ ಗೇಟ್. ನ್ಯಾಂಡ್ ಗೇಟ್ ಇಸ್ ನಥಿಂಗ್ ಬಟ್ ಆಂಡ್ ಗೇಟ್ಗೆ ಒಂದು ನಾಟ್ ಸಿಂಬಲ್ ಆಗ್ತಾ ಇರೋದು, ಅದು ನ್ಯಾಂಡ್ ಗೇಟ್ ಅಂತಾರೆ. ಸೊ ಇದು ಬಂದು ಲಾಜಿಕ್ ಸಿಂಬಲ್, ಟ್ರೂತ್ ಟೇಬಲ್, ಲಾಜಿಕ್ ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ ಎ ಇಂಟು ಬಿ ದ ಹೋಲ್ ಬಾರ್. ಎಕ್ಸ್ ಆರ್ ಗೇಟ್ ಅಂದ್ರೆ ಎಕ್ಸ್ ಆರ್ ಗೇಟ್ಗೆ ನಾಟ್ ಇಂಪ್ಲಿಮೆಂಟೇಶನ್, ಎಕ್ಸ್ ಆರ್ ಗೇಟ್ಗೆ ಇದು ಲಾಜಿಕ್ ಸಿಂಬಲ್, ಟ್ರೂತ್ ಟೇಬಲ್, ಲಾಜಿಕ್ ಎಕ್ಸ್ಪ್ರೆಷನ್ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್. ಇದು ಎಕ್ಸ್ ನಾರ್ ಗೇಟ್, ಲಾಜಿಕ್ ಸಿಂಬಲ್, ಟ್ರೂತ್ ಟೇಬಲ್, ಲಾಜಿಕ್ ಎಕ್ಸ್ಪ್ರೆಷನ್. ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ ಬ್ರೀಫ್ ಆಗಿ ಏನೇನ್ ಓದ್ಬೇಕು ಅಂತ ಹೇಳಿದೀನಿ. ಸೊ ಲಾಜಿಕ್ ಗೇಟ್ಸ್ ಅಂದ್ರೆ ಏನು ಅಂತ ಓದ್ಬೇಕು. ಅಷ್ಟು ಗೇಟ್ಸ್ ಅಂದ್ರೆ ಆಂಡ್ ಗೇಟು, ಆರ್ ಗೇಟು, ನಾಟ್ ಗೇಟು, ನ್ಯಾಂಡ್ ಗೇಟು, ಎಕ್ಸ್ ಆರ್ ಗೇಟು, ಎಕ್ಸ್ ನಾರ್ ಗೇಟು. ಸೊ ಇಷ್ಟು ಗೇಟ್ಸ್ ಅಲ್ಲಿ ನೀವು ಬರೀ ಲಾಜಿಕ್ ಸಿಂಬಲ್, ಟ್ರೂತ್ ಟೇಬಲ್, ಲಾಜಿಕ್ ಎಕ್ಸ್ಪ್ರೆಷನ್ ಈ 3 ಓದಿದ್ರೆ ಸಾಕು.
ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಮುಗೀತು. ನೆಕ್ಸ್ಟ್ ನಾವು ಸೆಕೆಂಡ್ ಚಾಪ್ಟರ್ಗೆ ಹೋಗೋಣ, ಅಂದ್ರೆ ಅರ್ಥಮೆಟಿಕ್ ಸರ್ಕ್ಯೂಟ್ಸ್. ಸೊ ಅರ್ಥಮೆಟಿಕ್ ಸರ್ಕ್ಯೂಟ್ಸ್ ಅಲ್ಲಿ ಮೇನ್ ಆಗಿ ಹೇಳ್ತೀನಿ ನಾನು, ಹಾಫ್ ಆಡರು, ಫುಲ್ ಆಡರು, ಹಾಫ್ ಸಬ್ಟ್ರಾಕ್ಟರು, ಫುಲ್ ಸಬ್ಟ್ರಾಕ್ಟರು, ಮತ್ತೆ ಪ್ಯಾರಲಲ್ ಆಡರ್, ಸೀರೀಸ್ ಆಡರ್, ಮತ್ತೆ ಒಂದು ಡಿಫ್ರೆನ್ಸ್ ಬಿಟ್ವೀನ್ ಸೀರೀಸ್ ಆಡರ್ ಅಂಡ್ ಪ್ಯಾರಲಲ್ ಆಡರ್ ಬರುತ್ತೆ. ಸೊ ಇಷ್ಟು ಓದಿದ್ರೆ ಸಾಕು ನೀವು. ಸೊ ಫಸ್ಟ್ ನಾವಿಲ್ಲಿ ಹಾಫ್ ಆಡರ್ಗೆ ಹೋಗೋಣ. ಸೊ ಇದೆಲ್ಲ ಥಿಯರಿ ಪಾರ್ಟ್, ಅಷ್ಟು ಏನು ತಲೆ ಕೆಡ್ಸ್ಕೋಬೇಡಿ. ಮೇನ್ ಆಗಿ ಏನ್ ಬರಿಬೇಕು ಪಾಸ್ ಆಗಕ್ಕೆ ಅನ್ನೋದು ಕಾನ್ಸಂಟ್ರೇಟ್ ಮಾಡಿ ಸಾಕು. ಸೊ ನೀವು ಥಿಯರಿ ಪಾರ್ಟ್ ಬರಿತೀನಿ ಅಂದ್ರೆ ಇಲ್ಲಿ ಏನಿಲ್ಲ, 2 ಇನ್ಪುಟ್ ಇರುತ್ತೆ, 2 ಔಟ್ಪುಟ್ ಸಿಗುತ್ತೆ ನಮ್ಗೆ. ಒಂದು ಬಂದು ಸಮ್ ಅಂತ ಕರಿತೀವಿ, ಇನ್ನೊಂದು ಬಂದು ಕ್ಯಾರಿ ಅಂತ ಕರಿತೀವಿ. ಅಂತ ಬರೆದ್ರೆ ಸಾಕು. ಇನ್ಪುಟ್ ಪಾರ್ಟ್ ಬೇಸಿಕ್ ಆಗಿ ಅಷ್ಟು ಬರೆದ್ರೆ ಸಾಕು. ಸೊ ಹಾಫ್ ಆರ್ಡರ್ ಅನ್ನಲ್ಲ, ಬ್ಲಾಕ್ ಡಯಾಗ್ರಾಮ್ ಆಫ್ ಹಾಫ್ ಆರ್ಡರ್ ಇದು. ಸೊ ಎಕ್ಸ್ ವೈ ಇನ್ಪುಟ್ ಆಗಿ ಕೊಟ್ಟಿದೀವಿ. ಸೊ ನಿಮ್ಗೆ ಔಟ್ಪುಟ್ ಬರೋದೇನು, ಸಮ್ಮು ಮತ್ತೆ ಕ್ಯಾರಿ. ಸೊ ಅದನ್ನ ಎಸ್ ಅಂತ ಡಿನೋಟ್ ಮಾಡ್ತಾರೆ, ಕ್ಯಾರಿನ ಸಿ ಔಟ್ ಅಂತ ಡಿನೋಟ್ ಮಾಡ್ತಾರೆ. ಇದು ಬಂದು ಬ್ಲಾಕ್ ಡಯಾಗ್ರಾಮ್. ನೆಕ್ಸ್ಟ್ ಟ್ರೂ ಟೇಬಲ್ಗೆ ಹೋಗೋಣ. ಸೊ ಎಕ್ಸ್ ವೈ ಇನ್ಪುಟ್ಸ್ ಅನ್ನಲ್ಲ, ಔಟ್ಪುಟ್ ಬಂದು ಸಿ ನಾಟ್ ಮತ್ತೆ ಎಸ್. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಬಂದು 2 ಎಕ್ಸ್ಪ್ರೆಷನ್ ಇರುತ್ತೆ. ಏನಕ್ಕೆ ಅಂದ್ರೆ ಒಂದು ಸಮ್ ಅಂತ ಇದೆ, ಒಂದು ಕ್ಯಾರಿ ಅಂತ ಇದೆ. ಸೊ ಸಮ್ಗೆ ಬೇರೆ ಎಕ್ಸ್ಪ್ರೆಷನ್ ಸಿಗುತ್ತೆ ನಿಮ್ಗೆ, ಕ್ಯಾರಿಗೆ ಬೇರೆ ಎಕ್ಸ್ಪ್ರೆಷನ್ ಇದೆ. ಸೊ 2 ಎಕ್ಸ್ಪ್ರೆಷನ್ ನ ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕು. ಅದು ಎಕ್ಸ್ಪ್ರೆಷನ್ ತಕ್ಕನಂಗೆ ಲಾಜಿಕ್ ಸರ್ಕ್ಯೂಟ್ ಒಂದು ಡಿಸೈನ್ ಮಾಡ್ಬೇಕು ನೀವು. ಸೊ ಇಲ್ಲಿ ಎಕ್ಸ್ಪ್ರೆಷನ್ಗೆ ಬೇಸ್ಡ್ ಲಾಜಿಕ್ ಸರ್ಕ್ಯೂಟ್ ಇದು. ಸೊ ಇಷ್ಟು ಬಂದು ಹಾಫ್ ಆರ್ಡರ್. ನೆಕ್ಸ್ಟ್ ಫುಲ್ ಆಡರ್. ಸೊ ಫುಲ್ ಆಡರ್ಗೂ ಸೇಮ್ ಬ್ಲಾಕ್ ಡಯಾಗ್ರಾಮ್ ಇದೆ, ಒಂದು ಟ್ರೂತ್ ಟೇಬಲ್ ಇದೆ. ಸೊ ಎಕ್ಸ್ಪ್ರೆಷನ್ ಯೂಸ್ ಈ ಕೆ ಮ್ಯಾಪ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ದಾರೆ. ಸೊ ಕಷ್ಟ ಆಗ್ಬೋದು, ನೀವು ಡೈರೆಕ್ಟ್ ಆಗಿ ಎಕ್ಸ್ಪ್ರೆಷನ್ ಮಾತ್ರ ಓದಿದ್ರೆ ಸಾಕು. ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಇನ್ ಸಮ್ಗೆ, ಕ್ಯಾರಿಗೆ ಎ ಸಿ ಇನ್ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಇನ್, ಇವೆರಡು ಎಕ್ಸ್ಪ್ರೆಷನ್ ನ ಓದಿ ಫುಲ್ ಆರ್ಡರ್ಗೆ. ಇದು ಲಾಜಿಕ್ ಡಯಾಗ್ರಾಮ್. ನೆಕ್ಸ್ಟ್ ಹಾಫ್ ಸಬ್ಟ್ರಾಕ್ಟರ್ ನೋಡೋಣ. ಸೊ ಹಾಫ್ ಸಬ್ಟ್ರಾಕ್ಟರ್ ಬ್ಲಾಕ್ ಡಯಾಗ್ರಾಮ್ ಇದು. ಸೊ ಸೇಮ್ ಆಸ್ ಹಾಫ್ ಆರ್ಡರ್, 2 ಇನ್ಪುಟ್ 2 ಔಟ್ಪುಟ್ ಬರುತ್ತೆ. ಬಟ್ ಅಲ್ಲಿ ಸಮ್ ಮತ್ತೆ ಕ್ಯಾರಿ ಇರುತ್ತೆ. ಇಲ್ಲಿ ಡಿಫ್ರೆನ್ಸ್ ಮತ್ತೆ ಬಾರೋ, ಸಬ್ಟ್ರಾಕ್ಟರ್ ಆಗಿರೋದ್ರಿಂದ ಔಟ್ಪುಟ್ ಬಂದು ಡಿಫ್ರೆನ್ಸ್ ಮತ್ತೆ ಬಾರೋ ಅಂತ ಡಿನೋಟ್ ಮಾಡಿದ್ದಾರೆ. ಇದು ಬ್ಲಾಕ್ ಡಯಾಗ್ರಾಮ್ ಆಫ್ ಹಾಫ್ ಸಬ್ಟ್ರಾಕ್ಟರ್. ಇದು ಟ್ರೂತ್ ಟೇಬಲ್. ಇದು ಎಕ್ಸ್ಪ್ರೆಷನ್. ಇಲ್ಲಿ ಬಿ ನಾಟ್ ಗೆ ಎಕ್ಸ್ಪ್ರೆಷನ್ ಇದೆ ಅಂದ್ರೆ ಬಾರೋಗೆ, ಇಲ್ಲಿ ಡಿಫ್ರೆನ್ಸ್ ಗೆ ಎಕ್ಸ್ಪ್ರೆಷನ್ ಇದೆ. ಸೊ ಈ 2 ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡು ಲಾಜಿಕ್ ಸರ್ಕ್ಯೂಟ್ ನ ಡಿಸೈನ್ ಮಾಡಿದ್ದಾರೆ. ಸೊ ಇಷ್ಟು ಹಾಫ್ ಸಬ್ಟ್ರಾಕ್ಟರ್. ನೆಕ್ಸ್ಟ್ ಫುಲ್ ಸಬ್ಟ್ರಾಕ್ಟರ್. ಸೊ ಫುಲ್ ಸಬ್ಟ್ರಾಕ್ಟರ್ದು ಬ್ಲಾಕ್ ಡಯಾಗ್ರಾಮ್ ಇದು. ನೀವು ಥಿಯರಿ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ. ಇನ್ ಕೇಸ್ ಥಿಯರಿ ಬರೆಯಕ್ ಆಗಿಲ್ಲ ಅಂದ್ರೆ ಈ ಬ್ಲಾಕ್ ಡಯಾಗ್ರಾಮ್ ನೋಡಿ ನಿಮ್ಗೆ ಏನ್ ಬರಿಬೇಕು ಅನ್ಸುತ್ತೋ ಅದನ್ನ ಬರೀರಿ. ಅಂದ್ರೆ ಫಾರ್ ಎಕ್ಸಾಂಪಲ್, a full subtractor has 3 inputs A, B, BI and 2 outputs difference and borrow. Difference is denoted as D, borrow is denoted as B naught. ಇಷ್ಟು ಬರೀರಿ ಥಿಯರಿ ಪಾರ್ಟ್ ಸಾಕು, ಬೇರೆ ಏನು ತಲೆ ಕೆಡ್ಸ್ಕೊಬೇಡಿ. ಸೊ ಇದು ಬ್ಲಾಕ್ ಡಯಾಗ್ರಾಮ್ ಫುಲ್ ಸಬ್ಟ್ರಾಕ್ಟರ್ದು. ಇದು ಟ್ರೂತ್ ಟೇಬಲ್. ಮತ್ತೆ 2 ಎಕ್ಸ್ಪ್ರೆಷನ್ ಬರುತ್ತೆ ನಿಮ್ಗೆ. ಸೊ ಇಲ್ಲಿದೆ ಬಿ ನಾಟ್ಗೆ ಎ ಎಕ್ಸ್ ಆರ್ ಬಿ ದ ಹೋಲ್ ಬಾರ್ ಇಂಟು ಬಿ ಐ ಪ್ಲಸ್ ಎ ಬಾರ್ ಬಿ, ಇದು ಬಾರೋಗೆ ಎಕ್ಸ್ಪ್ರೆಷನ್. ಡಿಫ್ರೆನ್ಸ್ಗೆ ಇಲ್ಲಿದೆ ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಬಿ ಐ. ಸೊ ಈ 2 ಎಕ್ಸ್ಪ್ರೆಷನ್ ನ ಯೂಸ್ ಮಾಡ್ಕೊಂಡು ಲಾಜಿಕ್ ಡಯಾಗ್ರಾಮ್ ನ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಹಾಫ್ ಆರ್ಡರ್, ಫುಲ್ ಆರ್ಡರ್, ಹಾಫ್ ಸಬ್ಟ್ರಾಕ್ಟರ್, ಫುಲ್ ಸಬ್ಟ್ರಾಕ್ಟರ್ ಮುಗೀತು. ನೆಕ್ಸ್ಟ್ ಇರೋದು ಸೀರಿಯಲ್ ಆರ್ಡರ್ ಮತ್ತೆ ಪ್ಯಾರಲಲ್ ಆರ್ಡರ್ಸ್. ಸೊ ಸೀರಿಯಲ್ ಆರ್ಡರ್, ಪ್ಯಾರಲಲ್ ಆರ್ಡರ್ ಅಲ್ಲಿ ನಿಮ್ಗೆ ಕೇಳುವಂತ ಕ್ವಶನ್, ವೈ ಇಸ್ ಪ್ಯಾರಲಲ್ ಆರ್ಡರ್ ಫಾಸ್ಟರ್ ದನ್ ಸೀರಿಯಲ್ ಆರ್ಡರ್ ಅಂತ ಕೇಳ್ತಾರೆ. ಸೊ ಅಲ್ಲಿ ನೀವು ಪ್ಯಾರಲಲ್ ಆರ್ಡರ್ ನ ಡಿಫೈನ್ ಮಾಡ್ಬೇಕು, ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ಪ್ಯಾರಲಲ್ ಆರ್ಡರ್ ನ ನೋಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಎಲ್ಲ ಸೀರಿಯಲ್ ಆರ್ಡರ್ಗೆ ಸಂಬಂಧಪಟ್ಟಿರೋದು. ಸೊ ಇಲ್ಲಿದೆ ನೋಡಿ ಪ್ಯಾರಲಲ್ ಆರ್ಡರ್. ಪ್ಯಾರಲಲ್ ಆರ್ಡರ್ಗೆ ಇದು ಬ್ಲಾಕ್ ಡಯಾಗ್ರಾಮ್. ಸೊ ಈ ಬ್ಲಾಕ್ ಡಯಾಗ್ರಾಮ್ ನ ನೋಡ್ಕೊಂಡ್ರೆ ಸಾಕು, ಏನಿಲ್ಲ ಅಲ್ಲಿ ಹೋಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರೋದು ನೀವು. ಇದು ಒಂದು ಆರ್ಡರ್. ಸೊ ಅದಕ್ಕೆ ನೀವು ಇನ್ಪುಟ್ಸ್ ಕೊಡ್ತಾ ಇರೋದು ಎ ಅಂಡ್ ಬಿ.
ಸೊ ಔಟ್ಪುಟ್ಸ್ ಬಂದು ಇಲ್ಲಿದೆ ನೋಡಿ, CI2 ಅಥವಾ CO1 ಅಂತ ಇದೆಯಲ್ಲ, ಇದು ಔಟ್ಪುಟ್ಸ್. ಇದು ಸೆಲೆಕ್ಟ್ ಇನ್ಪುಟ್ಸ್. ಸೊ ಇದ್ರದ್ದು ಫಸ್ಟ್ ಆರ್ಡರ್ ಔಟ್ಪುಟ್ ಬಂದು ಸೆಕೆಂಡ್ ಆರ್ಡರ್ಗೆ ಇನ್ಪುಟ್ ಆಗ್ತಾ ಇದೆ ಇಲ್ಲಿ. ಸೊ ವಿಚ್ ವಿಲ್ ಕ್ಯಾರಿ ಫಾರ್ವರ್ಡ್, ಅಂದ್ರೆ ಕ್ಯಾರಿನ ಫಾರ್ವರ್ಡ್ ಮಾಡ್ಕೊಂತ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಸೊ ಪ್ಯಾರಲಲ್ ಆರ್ಡರ್ದು ಬ್ಲಾಕ್ ಡಯಾಗ್ರಾಮ್ ಅಷ್ಟೇ ಅವೈಲೇಬಲ್ ಇರೋದು. ಸೊ ಬ್ಲಾಕ್ ಡಯಾಗ್ರಾಮ್ ನ ನೋಡ್ಕೊಳ್ಳಿ ಸಾಕು. ಥಿಯರಿ ಪಾರ್ಟ್ ಇಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ. ಸೊ ಈಸಿ ಆಗಿದೆ, ಒಂದ್ಸತಿ ರೆಫರ್ ಮಾಡಿ. ಸೊ ನೆಕ್ಸ್ಟ್ ಬಂದು ಡಿಫರೆನ್ಸ್ ಬಿಟ್ವೀನ್ ಸೀರಿಯಲ್ ಆರ್ಡರ್ ಅಂಡ್ ಪ್ಯಾರಲಲ್ ಆರ್ಡರ್ ಅಂತ ಕೇಳ್ತಾರೆ. ಸೊ ಇಲ್ಲಿದೆ ನೋಡಿ. ಸೊ ಇದು ಡಿಫರೆನ್ಸ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೀರಿಯಲ್ ಆರ್ಡರ್ ಆಡ್ಸ್ ಓನ್ಲಿ 1 bit at a time. ಪ್ಯಾರಲಲ್ ಆರ್ಡರ್ ಆಡ್ಸ್ ಬಿಟ್, ಆಲ್ ಬಿಟ್ಸ್ ಆರ್ ಆಡೆಡ್ at a time. ಸೊ ಇಲ್ಲಿ ಸಿಂಗಲ್ ಬಿಟ್, ಇಲ್ಲಿ ಆಲ್ ಬಿಟ್ಸ್ ಆರ್ ಆಡೆಡ್ ಟುಗೆದರ್. Time required for addition depends on the number of bits. ಇಲ್ಲಿ time required for addition does not depends on the number of bits. Speed of response is slower. Speed of response is faster. ನಾನು ಹೇಳಿದ್ನಲ್ಲ ಪ್ಯಾರಲಲ್ ಆರ್ಡರ್ ಯಾಕೆ ಫಾಸ್ಟ್ ಆಗಿ ವರ್ಕ್ ಮಾಡುತ್ತೆ ಅಂತ, ಅದಕ್ಕೆ. Requires only one full adder. Number of full adders is equal to the number of bits in the binary number. They use shift register. They use registers with parallel load capacity. They are cheaper. They are expensive. So ಇಷ್ಟು 6 ಪಾಯಿಂಟ್ಸ್ ಓದಿದ್ರೆ ಸಾಕು ನೀವು. ಸೊ ಇಲ್ಲಿಗೆ ಸೆಕೆಂಡ್ ಯೂನಿಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಮುಗೀತು. ನಾನು ಹೇಳಿದ್ನಲ್ಲ, ಹಾಫ್ ಆರ್ಡರ್, ಫುಲ್ ಆರ್ಡರ್, ಹಾಫ್ ಸಬ್ಟ್ರಾಕ್ಟರ್, ಫುಲ್ ಸಬ್ಟ್ರಾಕ್ಟರ್, ಪ್ಯಾರಲಲ್ ಆರ್ಡರ್ ನ ನೋಡ್ಕೊಳ್ಳಿ, ಮತ್ತೆ ಡಿಫರೆನ್ಸ್ ಬಿಟ್ವೀನ್ ಸೀರಿಯಲ್ ಆರ್ಡರ್ ಅಂಡ್ ಪ್ಯಾರಲಲ್ ಆರ್ಡರ್. ಸೊ ಇಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ್ ಸೆಕೆಂಡ್ ಯೂನಿಟ್, ಸಾರಿ ಥರ್ಡ್ ಯೂನಿಟ್. ಓಕೆ, ಅಷ್ಟೇ ಇರೋದು. ನೆಕ್ಸ್ಟ್ ಮೂವ್ ಆನ್ ಟು ಮಲ್ಟಿಪ್ಲೆಕ್ಸಸ್ ಅಂಡ್ ಡಿಮಲ್ಟಿಪ್ಲೆಕ್ಸಸ್. ಸೊ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಯೂನಿಟ್ 4. ಸೊ ಮಲ್ಟಿಪ್ಲೆಕ್ಸಸ್ ಅಂಡ್ ಡಿಮಲ್ಟಿಪ್ಲೆಕ್ಸಸ್ ಅಲ್ಲಿ ಇಲ್ಲಿ ಸ್ವಲ್ಪ ಥಿಯರಿ ಪಾರ್ಟ್ ಜಾಸ್ತಿ ಇದೆ, ಅದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಡಿ. ನಾನು ಮೇನ್ ಆಗಿ ಏನ್ ಓದ್ಬೇಕು ಅಂತ ಹೇಳ್ತೀನಿ ನಿಮ್ಗೆ. ಸೊ ಮಲ್ಟಿಪ್ಲೆಕ್ಸಸ್ ಅಲ್ಲಿ 2:1 ಮಾರ್ಕ್ಸ್, 4:1 ಮಾರ್ಕ್ಸ್, 8:1 ಮಾರ್ಕ್ಸ್. ಅದ್ರದ್ದು ಬ್ಲಾಕ್ ಡಯಾಗ್ರಾಮು ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. 2:1 ಮಾರ್ಕ್ಸ್, 4:1 ಮಾರ್ಕ್ಸ್, 8:1 ಮಾರ್ಕ್ಸ್. ಸಾಕು ಇಷ್ಟು ಓದಿದ್ರೆ. ಸೊ ಇವಾಗ 1 by 1 ಹೋಗೋಣ. ಸೊ ಇಲ್ಲಿದೆ ನೋಡಿ, 2:1 ಮಾರ್ಕ್ಸ್ ಬ್ಲಾಕ್ ಡಯಾಗ್ರಾಮ್ ಇದು. ಇದು ಟ್ರೂತ್ ಟೇಬಲ್. ನೆಕ್ಸ್ಟ್ ಇದು ಲಾಜಿಕ್ ಡಯಾಗ್ರಾಮ್. ಸೊ ಇಷ್ಟು ನೋಡ್ಕೊಂಡ್ರೆ ಸಾಕು ನೀವು. ಸೊ ಹೇಳಿದ್ನಲ್ಲ 2:1 ಮಾರ್ಕ್ಸ್. 2:1 ಮಾರ್ಕ್ಸ್ ಅಲ್ಲಿ ಇದು ಬ್ಲಾಕ್ ಡಯಾಗ್ರಾಮು, ಇದು ಟ್ರೂತ್ ಟೇಬಲ್, ಇದು ಲಾಜಿಕ್ ಡಯಾಗ್ರಾಮ್. ಈ 3 ಓದ್ಕೊಂಡ್ರೆ ಸಾಕು. ಸೇಮ್ ಇದೇ ತರ 4:1 ಮಾರ್ಕ್ಸ್ ಮತ್ತೆ 8:1 ಮಾರ್ಕ್ಸ್ಗೆ. 4:1 ಮಾರ್ಕ್ಸ್ ಇದೆಲ್ಲ ಸ್ವಲ್ಪ ಥಿಯರಿ ಪಾರ್ಟ್ ಇದೆ, ಏನು ತಲೆ ಕೆಡ್ಸ್ಕೋಬೇಡಿ. ನೆಕ್ಸ್ಟ್ ಹೋಗ್ತಾ ಇದೀವಿ ಇಲ್ಲಿ 4:1 ಮಾರ್ಕ್ಸ್. 4:1 ಮಾರ್ಕ್ಸ್ಗೆ ಇದು ಬ್ಲಾಕ್ ಡಯಾಗ್ರಾಮ್, ಟ್ರೂತ್ ಟೇಬಲ್ ಇಲ್ಲಿದೆ. ನೆಕ್ಸ್ಟ್ ಲಾಜಿಕ್ ಡಯಾಗ್ರಾಮ್ ಅಥವಾ ಸರ್ಕ್ಯೂಟ್ ಡಯಾಗ್ರಾಮ್. ಓಕೆ, ಸೊ 4:1 ಮಾರ್ಕ್ಸ್ಗೆ ಇದು ಬ್ಲಾಕ್ ಡಯಾಗ್ರಾಮ್, ಇದು ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್, ಇದು ಟ್ರೂತ್ ಟೇಬಲ್. ಇಲ್ಲಿಗೆ 4:1 ಮಾರ್ಕ್ಸ್ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ 8:1 ಮಾರ್ಕ್ಸ್. ಇದು ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು ಇದ್ರ ಬಗ್ಗೆ. ಸೊ ಇಲ್ಲಿದೆ ನೋಡಿ 8:1 ಮಾರ್ಕ್ಸ್ ಬ್ಲಾಕ್ ಡಯಾಗ್ರಾಮ್, ಇದು ಟ್ರೂತ್ ಟೇಬಲ್, ಇದು ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಮಾರ್ಕ್ಸ್ ಅಲ್ಲಿ ನೀವು ಇಷ್ಟು ಓದ್ಕೊಂಡ್ರೆ ಸಾಕು. ಹೇಳಿದ್ನಲ್ಲ 2:1 ಮಾರ್ಕ್ಸ್, 4:1 ಮಾರ್ಕ್ಸ್, 8:1 ಮಾರ್ಕ್ಸ್. ಸೊ 2:1 ಮಾರ್ಕ್ಸ್ ಅಲ್ಲಿ ಬರೋದಾದ್ರೆ, ಎಲ್ಲಾ ಮಾರ್ಕ್ಸ್ ಅಲ್ಲಿ ಹೇಳೋದಾದ್ರೆ ನಾನು ಬ್ಲಾಕ್ ಡಯಾಗ್ರಾಮು, ಟ್ರೂತ್ ಟೇಬಲ್ ಮತ್ತೆ ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಸೊ ಇಲ್ಲಿದೆ ನೋಡಿ ಡಿ ಮಾರ್ಕ್ಸ್. ಸೊ ಡಿ ಮಾರ್ಕ್ಸ್ ಅಲ್ಲಿ ಯಾವಾಗ್ಲೇ ಹೇಳಿದ್ನಲ್ಲ, ಸೇಮ್ ಇದ್ರಲ್ಲೂ ಮಾರ್ಕ್ಸ್ ತರ 3 ಇದೆ.
1:2 ಡಿಮಾರ್ಕ್ಸ್. 1:2 ಡಿಮಾರ್ಕ್ಸ್. ಇದು ಬ್ಲಾಕ್ ಡಯಾಗ್ರಾಮ್ ಅದಕ್ಕೆ. ಇಲ್ಲಿದೆ ನೋಡಿ. 1:2, 1:4, 1:8, 1:16 ಡಿಮಾರ್ಕ್ಸ್. ಅದ್ರಲ್ಲಿ ನೀವು ಈ 3 ಓದಿದ್ರೆ ಸಾಕು. ಸೊ ಫಸ್ಟ್ ನೋಡೋಣ 1:2 ಡಿಮಾರ್ಕ್ಸ್. ಇಲ್ಲಿದೆ ಬ್ಲಾಕ್ ಡಯಾಗ್ರಾಮ್. ಸೊ ಅದಕ್ಕೆ ಟ್ರೂತ್ ಟೇಬಲ್. ಇಲ್ಲಿ ಲಾಜಿಕ್ ಎಕ್ಸ್ಪ್ರೆಷನ್ ಕಾಣಿಸ್ತಾ ಇದೆ, ರೆಡ್ ಅಲ್ಲಿ ಡಿನೋಟ್ ಮಾಡಿದ್ದಾರೆ. ಅದ್ರ ಬೇಸ್ಡ್ ಲಾಜಿಕ್ ಸರ್ಕ್ಯೂಟ್ ನ ಡಿಸೈನ್ ಮಾಡಿದ್ದಾರೆ. ಸೊ ಇದು 1:2 ಡಿಮಾರ್ಕ್ಸ್. ನೆಕ್ಸ್ಟ್ 1:4 ಡಿಮಾರ್ಕ್ಸ್. ಸೊ ಇಲ್ಲಿದೆ 1:4 ಬ್ಲಾಕ್ ಡಯಾಗ್ರಾಮು, ಟ್ರೂತ್ ಟೇಬಲ್. ಟ್ರೂತ್ ಟೇಬಲ್ಗೆ ಇದು ಲಾಜಿಕ್ ಎಕ್ಸ್ಪ್ರೆಷನ್ಸ್ ಮತ್ತೆ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಇದು 1:4 ಡಿಮಾರ್ಕ್ಸ್. ನೆಕ್ಸ್ಟ್ ಬರೋಣ ಲಾಸ್ಟ್ ಒನ್ 1:8 ಡಿಮಾರ್ಕ್ಸ್. ಸೊ ಇದು ಬ್ಲಾಕ್ ಡಯಾಗ್ರಾಮು, ಇದು ಟ್ರೂತ್ ಟೇಬಲ್. ಇಲ್ಲಿ ಎಕ್ಸ್ಪ್ರೆಷನ್ ಕಾಣಿಸ್ತಾ ಇದೆ ನೋಡಿ, y0 to y7 ಇದು ಲಾಜಿಕ್ ಎಕ್ಸ್ಪ್ರೆಷನ್ಸ್, ಇದು ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಇಷ್ಟು ಓದಿದ್ರೆ ಸಾಕು, ನಿಮ್ಗೆ ಈಸಿ ಆಗುತ್ತೆ ಸಬ್ಜೆಕ್ಟ್. ಸೊ ಇದ್ರಲ್ಲಿ ಇನ್ನೊಂದು ಕ್ವೆಶನ್ ಏನ್ ಕೇಳ್ಬೋದು ಅಂದ್ರೆ ಅಪ್ಲಿಕೇಶನ್ ಆಫ್ ಮಾರ್ಕ್ಸ್ ಅಂಡ್ ಡಿಮಾರ್ಕ್ಸ್ ಅಂತ ಕೇಳ್ಬೋದು. ಸೊ ಅದು ನಿಮ್ಗೆ ಸೊ ಇಲ್ಲಿಲ್ಲ. ಸೊ ಎಲ್ಲರೇ ನಿಮ್ಮಲ್ಲಿ ಬೇರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ರೆ ಅದೊಂಚೂರು ರೆಫರ್ ಮಾಡಿ, ಅಪ್ಲಿಕೇಶನ್ಸ್ ಆಫ್ ಮಾರ್ಕ್ಸ್ ಅಂಡ್ ಡಿಮಾರ್ಕ್ಸ್. ಸೊ ಇದೆಲ್ಲ ಹೇಳಿದ್ನಲ್ಲ, ನಿಮ್ಗೆ ಯಾವ ಪಾರ್ಟ್ ಅಲ್ಲಿ ಇರುತ್ತೆ ಅಂತ ಒಂದು ಕ್ವೆಶನ್ ಪೇಪರ್ ತೋರಿಸ್ತೀನಿ, ಮಾಡೆಲ್ ಕ್ವೆಶನ್ ಪೇಪರ್. ಸೊ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಅಲ್ಲಿ. ಸೊ ನೋಡಿ, ನಾನು ಹೇಳಿದ್ನಲ್ಲ, ಈ ಪಾರ್ಟ್ ಎ ಅಂದ್ರೆ ಸೆಕ್ಷನ್ 1 ನ ಏನು ಅಷ್ಟು ಇದ್ ಮಾಡ್ಕೋಬೇಡಿ. ನಾನು ಹೇಳಿರೋದು ಸೆಕ್ಷನ್ 2 ಅಲ್ಲಿ ಇದೆ ನೋಡಿ. ಇಲ್ಲಿದೆ ಡಿಫೈನ್ ಲಾಜಿಕ್ ಗೇಟ್ಸ್, ರೈಟ್ ಸಿಂಬಲ್ ಟ್ರೂತ್ ಟೇಬಲ್ ಅಂಡ್ ಲಾಜಿಕ್ ಎಕ್ಸ್ಪ್ರೆಷನ್ ಆಫ್ ಆರ್ ಅಂಡ್ ನ್ಯಾಂಡ್ ಗೇಟ್ ಅಂತ ಕೇಳ್ಬೋದು. ನೆಕ್ಸ್ಟ್ ರಿಯಲೈಸ್ ಅಂಡ್ ನಾಟ್ ಆರ್ ನ್ಯಾಂಡ್ ಗೇಟ್ ಯೂಸಿಂಗ್ ನಾರ್ ಗೇಟ್, ಅಂದ್ರೆ ನಾರ್ ಗೇಟ್ ಯೂಸ್ ಮಾಡ್ಕೊಂಡು ಈ ಗೇಟ್ಸ್ ನ ಇಂಪ್ಲಿಮೆಂಟ್ ಮಾಡೋದು. ಸೊ ಇದ್ರಲ್ಲಿ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಆನ್ಸರ್ 1 ಫುಲ್ ಕ್ವೆಶನ್ ಫ್ರಮ್ ಈಚ್ ಸೆಕ್ಷನ್. ಸೊ ನೀವು ಒಂದು ಕ್ವೆಶನ್ ಅಟೆಂಡ್ ಮಾಡಿದ್ರೆ ಸಾಕು. ಸೊ ಇಲ್ಲಿ ಥರ್ಡ್ ಮತ್ತೆ ಫೋರ್ತ್ ಒನ್ ಅಲ್ಲಿ ಥರ್ಡ್ ಒನ್ ಎ ಅಂಡ್ ಬಿ ಎರಡೂನು ಬರಿಬೇಕು. ಸೊ ಇದ್ರಲ್ಲಿ ಎ ಬರೆಯೋದು, ಇನ್ನೊಂದ್ರಲ್ಲಿ ಬಿ ಬರೆಯೋದು ಹಂಗ್ ಮಾಡಕ್ ಆಗಲ್ಲ. ಸೊ ನೀವು ಫಸ್ಟ್ ಒಂದು ಫುಲ್ ಕ್ವೆಶನ್ ಬರಿಬೇಕು. ಇವಾಗ 3 ತಗೊಂತಾ ಇದ್ದೀರಾ ಅಂದ್ರೆ 3 ಅಲ್ಲಿ ಎ ಅಂಡ್ ಬಿ, ಅಥವಾ 4 ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ 4 ಅಲ್ಲಿ ಎ ಅಂಡ್ ಬಿ ಮಾಡ್ಲೇಬೇಕು. ಸೊ ಇವಾಗ ನಾನು ಹೇಳಿರೋದು 3 ಎ ಅಂಡ್ ಬಿ ಅಲ್ಲಿ ಇದೆ. ಸೆಕ್ಷನ್ 2 3 ಎ ಅಂಡ್ ಬಿ ಅಲ್ಲಿ ನಿಮ್ಗೆ ಸಿಗುತ್ತೆ. ಅದು 20 ಮಾರ್ಕ್ಸ್ ಇದೆ ನೋಡಿ, ನೀವು ಅಬ್ಸರ್ವ್ ಮಾಡ್ದಂಗೆ. ಫಸ್ಟ್ ಕ್ವೆಶನ್ 10 ಮಾರ್ಕ್ಸ್ ಇದೆ, ಸೆಕೆಂಡ್ ಕ್ವೆಶನ್ 10 ಮಾರ್ಕ್ಸ್ ಇದೆ. ಸೊ 20 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಹೇಳಿರೋದು ಅರ್ಥಮೆಟಿಕ್ ಸರ್ಕ್ಯೂಟ್ಸ್. ಅರ್ಥಮೆಟಿಕ್ ಸರ್ಕ್ಯೂಟ್ಸ್ ಇಲ್ಲಿದೆ ನೋಡಿ. ಎಕ್ಸ್ಪ್ಲೇನ್ ಹಾಫ್ ಆರ್ಡರ್ ವಿತ್ ಟ್ರೂತ್ ಟೇಬಲ್ 5 ಮಾರ್ಕ್ಸ್ ಇದೆ. ಇದು 2 ಬಿಟ್ ಕಂಪ್ಯಾರಿಟರ್ ಇದೆ, ಅದು 5 ಮಾರ್ಕ್ಸ್ ಇದೆ. ಇದು ವರ್ಕಿಂಗ್ ಆಫ್ ಫುಲ್ ಸಬ್ಟ್ರಾಕ್ಟರ್ ವಿತ್ ಲಾಜಿಕ್ ಡಯಾಗ್ರಾಮ್ ಅಂಡ್ ಟ್ರೂತ್ ಟೇಬಲ್, ಇದು 10 ಮಾರ್ಕ್ಸ್ ಇದೆ. ಸೊ 5 ಮತ್ತೆ 6 ಅಲ್ಲೂ ಇರುತ್ತೆ. ಕೆಲವೊಂದ್ ಟೈಮ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಯಾವ್ದು ಮ್ಯಾಕ್ಸಿಮಮ್ ಕ್ವೆಶನ್ಸ್ ನೀವು ಓದಿರೋದ್ರಲ್ಲಿ ಇರುತ್ತೋ ಅದನ್ನ ಅಟೆಂಡ್ ಮಾಡಕ್ಕೆ ಟ್ರೈ ಮಾಡಿ. ಸೊ 5 ಎ ಅಂಡ್ ಬಿ ಅಥವಾ 6 ಎ ಅಂಡ್ ಬಿ ಅಲ್ಲಿ ಇರುತ್ತೆ ಅರ್ಥಮೆಟಿಕ್ ಸರ್ಕ್ಯೂಟ್ಸ್. ಸೆಕ್ಷನ್ 3, ಸೊ ಇದು ನಿಮ್ಗೆ 20 ಮಾರ್ಕ್ಸ್ ನ ಈಲ್ಡ್ ಮಾಡುತ್ತೆ ನೋಡಿ. ಸೊ ಅಲ್ಲಿಗೆ ಟೋಟಲ್ 40 ಮಾರ್ಕ್ಸ್ ಆಯ್ತು. ನಾವು ಥರ್ಡ್ ಚಾಪ್ಟರ್ ಓದಿದ್ದು, ಸಾರಿ ನೋಡ್ಕೊಂಡಿದ್ದು ಮಾರ್ಕ್ಸ್ ಮತ್ತೆ ಡಿ ಮಾರ್ಕ್ಸ್. ಸೊ ಇಲ್ಲಿದೆ ನೋಡಿ, ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ 4:1 ಮಾರ್ಕ್ಸ್. ಲಿಸ್ಟ್ ನಾನು ಹೇಳಿದ ಅಪ್ಲಿಕೇಶನ್ ನೋಡ್ಕೊಳ್ಳಿ ಅಂತ, ಅಪ್ಲಿಕೇಶನ್ ಆಫ್ ಡಿಮಲ್ಟಿಪ್ಲೆಕ್ಸರ್ ಮಾತ್ರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪರೇಷನ್ ಆಫ್ 1:2 ಡಿ ಮಾರ್ಕ್ಸ್. ಸೊ ಇದು ನಿಮ್ಗೆ ಮತ್ತೆ ಇಲ್ಲಿ 10 + 5 + 5, ಸೊ 20 ಮಾರ್ಕ್ಸ್ ಕೊಡ್ತಾ ಇದೆ. ನಾನು ಹೇಳಿದ್ನಲ್ಲ, ಟೋಟಲ್ ನಿಮ್ಗೆ 60 ಮಾರ್ಕ್ಸ್ ಆಯ್ತು. ನೀವು ಅದ್ರಲ್ಲಿ ಪಾಸ್ ಆಗಕ್ಕೆ ಈಸಿ ಆಗುತ್ತೆ. ಸೊ ಈ 3 ಚಾಪ್ಟರ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಸೊ ಇಲ್ಲಿ ನಾನು ಇನ್ ಬ್ರೀಫ್ ಹೇಳಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಡೀಟೇಲ್ ಆಗಿ ಬೇಕು ಅಂದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಇದನ್ನೆಲ್ಲ ನಾನು ಆಲ್ರೆಡಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಸೊ ನಿಮ್ಗೆ ನೋಟ್ಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಆಗಿರುತ್ತೆ. ಥ್ಯಾಂಕ್ ಯು ಎವ್ರಿವನ್.